ನದಿ ಅಂದ್ರೆ ಏನು? ಬರೀ ನೀರರಿಯೋ ಒಂದು ದಾರಿನ? ಖಂಡಿತ ಇಲ್ಲ. ನದಿಗಳು ಅಂದ್ರೆ ನಮ್ಮ ನಾಗರಿಕತೆಯ ನಾಡಿಗಳು. ನಮ್ಮ ಬದುಕು, ನಮ್ಮ ಸಂಸ್ಕೃತಿ, ನಮ್ಮ ಆರ್ಥಿಕತೆ ಎಲ್ಲವೂ ಅವುಗಳ ಸುತ್ತಾನೇ ಗಿರಿಕಿ ಹೊಡೆಯುತ್ತೆ. ಅದಕ್ಕೆ ನೋಡಿ ನಾವು ನದಿಗಳನ್ನ ಜೀವನಾಡಿಯಂತೆ ಕರೆಯೋದು. ಇವತ್ತು ಮಧ್ಯ ಭಾರತದ ಅಂತಹದ್ದೇ ಒಂದು ಮಹಾನ್ ಜೀವನಾಡಿಯ ಕಥೆಯನ್ನ ನೋಡೋಣ. ಹಾಗಾದ್ರೆ ಒಂದು ನದಿಯನ್ನ ಜೀವನಾಡಿ ಅಂತ ಯಾಕೆ ಕರೀತಾರೆ? ಅದು ಹೇಗೆ ಕೇವಲ ನೀರಾಗಿ ಉಳಿಯದೆ ಒಂದು ಇಡೀ ಪ್ರದೇಶದ ಬದುಕು ಮತ್ತು ಭವಿಷ್ಯವನ್ನೇ ರೂಪಿಸುತ್ತೆ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಮ್ಮ ಇವತ್ತಿನ ವಿಶ್ಲೇಷಣೆಯನ್ನು ಶುರು ಮಾಡೋಣ. ಹೌದು, ನಾವು ಮಾತಾಡ್ತಾ ಇರೋದು ಮಧ್ಯ ಭಾರತದ ಹೃದಯ ಭಾಗದಲ್ಲಿ ಹರಿಯುವ ರೇವಾ ಅನ್ನೋ ಹೆಸರಿನಿಂದಲೂ ಪೂಜಿಸಲ್ಪಡುವ ನರ್ಮದಾ ನದಿಯ ಬಗ್ಗೆ. ಇದು ಬರೀ ಒಂದು ನದಿಯಲ್ಲ, ಲಕ್ಷಾಂತರ ಜನರ ಬದುಕಿಗೆ ಆಧಾರವಾಗಿರುವ ಒಂದು ಜೀವಂತ ಶಕ್ತಿ. ಸರಿ, ಹಾಗಾದ್ರೆ ಬನ್ನಿ ಮೊದಲು ಈ ನದಿಯ ಪಯಣ ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಮುಟ್ಟುತ್ತೆ ಅಂತ ನೋಡೋಣ. ಈ ಭವ್ಯ ನದಿ ತನ್ನ ಮೂಲದಿಂದ ಸಮುದ್ರವನ್ನ ಸೇರುವವರೆಗಿನ ಆ ರೋಚಕ ಹಾದಿಯನ್ನ ಒಮ್ಮೆ ಗಮನಿಸೋಣ. ಇದರ ಉದ್ದ ಎಷ್ಟಿದೆ ಅಂತ ಕೇಳಿದ್ರೆ ನೀವು ಆಶ್ಚರ್ಯಪಡ್ತೀರಾ. ಬರೋಬ್ಬರಿ 1312 ಕಿಲೋಮೀಟರ್. ಅಂದ್ರೆ ಇದು ನಮ್ಮ ಭಾರತದ 5ನೇ ಅತಿ ಉದ್ದದ ನದಿ. ಅಷ್ಟೇ ಅಲ್ಲ, ಪಶ್ಚಿಮ ದಿಕ್ಕಿಗೆ ಹರಿಯೋ ನದಿಗಳಲ್ಲಿ ಇದೇ ಅತಿ ಉದ್ದವಾದದ್ದು. ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ ಇದರ ಅಗಾಧತೆಯನ್ನ. ಇಷ್ಟು ಉದ್ದದ ಪ್ರಯಾಣ ಅಂದಮೇಲೆ ಇದು ಯಾವ್ಯಾವ ರಾಜ್ಯಗಳ ಮೂಲಕ ಹೋಗುತ್ತೆ ನೋಡಿ. ನರ್ಮದಾ 3 ರಾಜ್ಯಗಳನ್ನು ಸ್ಪರ್ಶಿಸುತ್ತೆ. ಅದರ ಬಹುದೊಡ್ಡ ಭಾಗ ಅಂದ್ರೆ ಸುಮಾರು 1077 ಕಿಲೋಮೀಟರ್ ಮಧ್ಯಪ್ರದೇಶದಲ್ಲೇ ಹರಿಯುತ್ತೆ. ಆಮೇಲೆ ಮಹಾರಾಷ್ಟ್ರ ಮತ್ತು ಗುಜರಾತ್ನ ಗಡಿಯಾಗಿ ಸಾಗಿ ಕೊನೆಗೆ ಗುಜರಾತೊಳಗ ಪ್ರವೇಶಿಸಿ ತನ್ನ ಪ್ರಯಾಣವನ್ನ ಮುಂದುವರಿಸುತ್ತೆ. ನರ್ಮದೆಯ ಈ ಪಯಣ ಇದೆಯಲ್ಲ, ಅದು ನಿಜಕ್ಕೂ ಒಂದು ಸಾಹಸ ಗಾಥೆ ಇದ್ದಾಗೆ. ಅಮರಕಂಟಕ್ ಪ್ರಸ್ಥಭೂಮಿಯ ನರ್ಮದಾ ಕುಂಡದಲ್ಲಿ ಒಂದು ಸಣ್ಣ ತೊರೆಯಾಗಿ ಹುಟ್ಟಿ ಕಪಿಲಧಾರಾ ಜಲಪಾತವಾಗಿ ಧುಮ್ಮಿಕುತ್ತೆ. ಜಬಲ್ಪುರದ ಹತ್ತಿರ ಬೆಳ್ಳನೆಯ ಅಮೃತಶಿಲೆಯ ಬಂಡೆಗಳ ನಡುವೆ ಧುವಂಧಾರ್ ಜಲಪಾತವಾಗಿ ಹರಿಯೋ ದೃಶ್ಯವಂತೂ ಅದ್ಭುತ. ಅಲ್ಲಿಂದ ಮುಂದೆ ಸಾಗಿ ಓಂಕಾರೇಶ್ವರದಲ್ಲಿ ಪವಿತ್ರ ಓಂ ಆಕಾರದ ದ್ವೀಪವನ್ನೇ ಸೃಷ್ಟಿಸುತ್ತೆ. ಕೊನೆಗೆ ಗುಜರಾತ್ನ ಬಯಲು ಸೀಮೆಯಲ್ಲಿ ವಿಶಾಲವಾಗಿ ಹರಿದು ಅರಬ್ಬಿ ಸಮುದ್ರದಲ್ಲಿ ಲೀನವಾಗುತ್ತೆ. ಸರಿ, ನದಿ ಅಂದ್ರೆ ಬರೀ ನೀರು ಹರಿಯೋದಷ್ಟೇ ಅಲ್ಲ ಅಲ್ವಾ? ಅದು ತನ್ನ ಜೊತೆಗೆ ಜೀವವನ್ನೇ ಹೊತ್ತು ತರುತ್ತೆ, ತನ್ನ ತಟದಲ್ಲಿ ಜೀವವನ್ನ ಪೋಷಿಸುತ್ತೆ. ಹಾಗಾದ್ರೆ ನರ್ಮದೆ ತನ್ನ ಸುತ್ತಮುತ್ತ ಎಂತಹ ಒಂದು ಶ್ರೀಮಂತ ಜೀವ ವೈವಿಧ್ಯದ ತೊಟ್ಟಿಲಾಗಿದೆ ಅನ್ನೋದನ್ನ ನೋಡೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನರ್ಮದಾ ಪರಿಸರ ವಲಯದ ಸುಮಾರು 30% ಭಾಗ ಇವತ್ತಿಗೂ ನೈಸರ್ಗಿಕ ಸಸ್ಯವರ್ಗದಿಂದಲೇ ಆವೃತವಾಗಿದೆ. ವಿಂಧ್ಯ ಮತ್ತು ಸಾತ್ಪುರಾ ಪರ್ವತ ಶ್ರೇಣಿಗಳಲ್ಲಿ ಹರಡಿರೋ ಈ ಹಸಿರು ಈ ಪ್ರದೇಶದ ಪರಿಸರ ಸಮತೋಲನಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸುತ್ತೆ. ಅಬ್ಬಾ, ಈ ನದಿಯ ದಡಗಳನ್ನ ಜೀವ ವೈವಿಧ್ಯದ ಕಣಜ ಅಂತಾನೆ ಹೇಳ್ಬಹುದು. ಇಲ್ಲಿ ಹುಲಿ, ಚಿರತೆಯಂತಹ ಭವ್ಯ ಪ್ರಾಣಿಗಳಿವೆ. ಕನ್ಹಾ ಮತ್ತು ಸಾತ್ಪುರದಂತಹ ಪ್ರಸಿದ್ಧ ರಾಷ್ಟ್ರೀಯ ಉದ್ಯಾನವನಗಳಿಗೆ ಇದೇ ಆಶ್ರಯ. ಅಷ್ಟೇ ಅಲ್ಲ, ಸಾಲ್, ತೇಂಡು, ಮಹುವಾದಂತಹ ಎಷ್ಟೋ ಅಮೂಲ್ಯ ಔಷಧೀಯ ಸಸ್ಯಗಳು ಇಲ್ಲಿ ಸಮೃದ್ಧವಾಗಿವೆ. ಕೇಳಿ, ಇಲ್ಲೊಂದು ಬೆರಗುಗೊಳಿಸೋ ವಿಷಯ ಇದೆ. ಈ ನದಿ ಕಣಿವೆ ಇದೆಯಲ್ಲ, ಇದು ಇವತ್ತಿನ ಜೀವವೈವಿಧ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಕೋಟ್ಯಾಂತರ ವರ್ಷಗಳ ಹಿಂದಿನ ಇತಿಹಾಸಕ್ಕೂ ಇದು ಸಾಕ್ಷಿ. ಇಲ್ಲಿ ಸಿಕ್ಕಿರೋ ಪಳಿಯುಳಿಕೆಗಳು ಈ ನದಿಯ ಭೂವೈಜ್ಞಾನಿಕ ಮಹತ್ವ ಎಷ್ಟು ದೊಡ್ಡದು ಅಂತ ಸಾರಿ ಸಾರಿ ಹೇಳುತ್ತೆ. ಸರಿ, ಈ ನದಿಯ ಭೌಗೋಳಿಕ ಮತ್ತು ಜೈವಿಕ ಮಹತ್ವ ನೋಡಿದ್ವಿ. ಆದ್ರೆ ನರ್ಮದೆಗೆ ಇನ್ನೊಂದು ಮುಖ ಇದೆ. ಅದುವೇ ಆಧ್ಯಾತ್ಮಿಕ ಮತ್ತು ಆರ್ಥಿಕ ಮುಖ. ಹೌದು, ನರ್ಮದಾ ಕೇವಲ ನದಿಯಲ್ಲ, ಅದೊಂದು ವರದಾನ ಮತ್ತು ಒಂದು ಪ್ರಮುಖ ಸಂಪನ್ಮೂಲ ಕೂಡ. ನೋಡಿ, ನರ್ಮದೆಗೆ 2 ಮುಖಗಳು ಅಂತ ಹೇಳಬಹುದು. ಒಂದು ಕಡೆ ಅವಳು ತಾಯಿ, ಪವಿತ್ರ ದೇವತೆ, ರಾಮಾಯಣ ಮಹಾಭಾರತಗಳಲ್ಲಿ ಉಲ್ಲೇಖ ಆಗಿದ್ದಾಳೆ. ನರ್ಮದಾ ಪರಿಕ್ರಮದಂತಹ ಮಹಾನ್ ತೀರ್ಥಯಾತ್ರೆಗೆ ಸ್ಫೂರ್ತಿ ನೀಡಿದ್ದಾಳೆ. ಇನ್ನೊಂದು ಕಡೆ ಅವಳು ಲಕ್ಷಾಂತರ ಜನರ ಆರ್ಥಿಕತೆಯ ಚಾಲನಾಶಕ್ತಿ. ಕೃಷಿಗೆ ನೀರು, ಮನೆಗೆ ವಿದ್ಯುತ್, ಅರಣ್ಯ ಸಂಪತ್ತು ಮತ್ತು ಪ್ರವಾಸೋದ್ಯಮ, ಹೀಗೆ ಎಲ್ಲದಕ್ಕೂ ಆಧಾರ ಸ್ತಂಭ. ನರ್ಮದೆಯ ಆಧ್ಯಾತ್ಮಿಕ ಶಕ್ತಿಗೆ ಇನ್ನೊಂದು ದೊಡ್ಡ ಸಾಕ್ಷಿ ಅಂದ್ರೆ ಇಲ್ಲಿ ಮಾತ್ರ ಸಿಗುವ ಬಾಣಲಿಂಗಗಳು. ಇವು ನೈಸರ್ಗಿಕವಾಗಿ ಶಿವಲಿಂಗದ ಆಕಾರ ಪಡೆದ ಕಲ್ಲುಗಳು. ಒಂದು ಮಾತೇ ಇದೆ ಗೊತ್ತಾ, ನರ್ಮದಾಕ್ಕೆ ಕಂಕರ್ ಉತ್ನೇ ಶಂಕರ್ ಅಂತ. ಅಂದ್ರೆ ನರ್ಮದೆಯ ಪ್ರತಿಯೊಂದು ಕಲ್ಲು ಶಂಕರನ ರೂಪ ಅನ್ನೋ ನಂಬಿಕೆ. ಇನ್ನು ಆರ್ಥಿಕವಾಗಿ ನೋಡೋದಾದ್ರೆ ಈ ನದಿಯ ಕೊಡುಗೆ ಇದೆಯಲ್ಲ, ಅದು ಅಷ್ಟಿಷ್ಟಲ್ಲ. ಸರ್ದಾರ್ ಸರೋವರ್ ಮತ್ತು ಇಂದ್ರಾ ಸಾಗರ್ನಂತಹ ಬೃಹತ್ ಅಣೆಕಟ್ಟುಗಳು ಕೋಟಿಗಟ್ಲೆ ಮನೆಗಳಿಗೆ ಬೆಳಕು ಕೊಟ್ಟು ಲಕ್ಷಾಂತರ ಎಕರೆ ಭೂಮಿಗೆ ನೀರುಣಿಸ್ತಿವೆ. ಜಬಲ್ಪುರ್ ಮತ್ತು ಭರೂಚ್ನಂತಹ ನಗರಗಳು ಇದರ ದಡದಲ್ಲೇ ದೊಡ್ಡ ಕೈಗಾರಿಕಾ ಕೇಂದ್ರಗಳಾಗಿ ಬೆಳೆದಿವೆ. ಅಷ್ಟೇ ಯಾಕೆ, ಏಕತಾ ಪ್ರತಿಮೆ ಮತ್ತು ಧುವಂಧಾರ್ ಜಲಪಾತದಂತಹ ಪ್ರವಾಸಿ ತಾಣಗಳು ಅಪಾರ ಆದಾಯ ಮತ್ತು ಉದ್ಯೋಗವನ್ನ ಸೃಷ್ಟಿಸ್ತಿವೆ. ಸರಿ,
ಇಷ್ಟೆಲ್ಲ ವರಗಳನ್ನು ಕೊಡ್ತಿರೋ ಈ ಪವಿತ್ರ ನದಿ ಇಂದು ನಮ್ಮಿಂದಲೇ ಹೌದು ನಮ್ಮಿಂದಲೇ ದೊಡ್ಡ ಸವಾಲುಗಳನ್ನು ಎದುರಿಸ್ತಿದೆ. ಈಗ ನಾವು ಅದರ ಬಗ್ಗೆ ಯೋಚನೆ ಮಾಡಲೇಬೇಕಾದ ಸಮಯ ಬಂದಿದೆ. ಹೌದು, ಇದೊಂದು ಒಪ್ಕೊಳ್ಳೇಬೇಕಾದ ಕಠೋರ ಸತ್ಯ. ಹೆಚ್ಚುತ್ತಿರುವ ಜನಸಂಖ್ಯೆಯ ಒತ್ತಡ, ಕಾರ್ಖಾನೆಗಳಿಂದ ಬಂದು ಸೇರೋ ತ್ಯಾಜ್ಯ ಮತ್ತು ನಮ್ಮೆಲ್ಲರ ಅಸಡ್ಡೆಯಿಂದಾಗಿ ಈ ಜೀವನಾಡಿಯ ಉಸಿರು ಕಟ್ಟುತ್ತಿದೆ. ಈ ಅಪಾಯ ಬರೀ ನದಿಗಲ್ಲ, ಅದನ್ನೇ ನಂಬಿ ಬದುಕ್ತಿರೋ ಕೋಟ್ಯಾಂತರ ಜೀವಿಗಳಿಗೆ ಮತ್ತು ನಮಗೂ ಕೂಡ. ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಬದುಕಿಗೆ ಆಧಾರವಾಗಿರೋ, ನಮ್ಮನ್ನ ಪೋಷಿಸ್ತಿರೋ ಈ ಜೀವನಾಡಿಗಳನ್ನ ರಕ್ಷಿಸೋದು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿಯಲ್ವಾ? ಈ ಪ್ರಶ್ನೆಯನ್ನ ನಿಮಗೆ ಬಿಡ್ತೀನಿ. ಯೋಚನೆ ಮಾಡಿ. ಧನ್ಯವಾದಗಳು.